ಪಂಚತಂತ್ರದ ಕಥೆಗಳು ಕೇವಲ ಮನರಂಜನೆಯಷ್ಟೇ ಅಲ್ಲದೆ ಪ್ರಾಯೋಗಿಕ ಜೀವನದ ಬುದ್ಧಿವಂತಿಕೆಯನ್ನು ನೀತಿ ಕಲಿಸುತ್ತವೆ. ಇದರ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾದ ಕೋತಿ ಮತ್ತು ಮೊಸಳೆಯ ಕಥೆ ಇಲ್ಲಿದೆ. ಕೋತಿ ಮತ್ತು ಮೊಸಳೆಯ ಕಥೆ. ಒಂದು ದೊಡ್ಡ ನದಿಯ ದಡದಲ್ಲಿ ನೇರಳೆ ಹಣ್ಣಿನ ಮರವೊಂದಿತ್ತು. ಅದರಲ್ಲಿ ಒಂದು ಬುದ್ಧಿವಂತ ಕೋತಿ ವಾಸವಾಗಿತ್ತು. ಆ ಮರದ ಹಣ್ಣುಗಳು ತುಂಬಾ ಸಿಹಿಯಾಗಿದ್ದವು. ಅದೇ ನದಿಯಲ್ಲಿ ಒಂದು ಮೊಸಳೆ ಕೂಡ ಇತ್ತು. ಕೋತಿಯು ಮೊಸಳೆಗೆ ಪ್ರತಿದಿನ ರುಚಿಯಾದ ನೇರಳೆ ಹಣ್ಣುಗಳನ್ನು ತಿನ್ನಲು ಕೊಡುತ್ತಿತ್ತು. ಹೀಗೆ ಅವರಿಬ್ಬರು ಆತ್ಮೀಯ ಗೆಳೆಯರಾದರು. ಮೊಸಳೆಯು ಕೆಲವು ಹಣ್ಣುಗಳನ್ನು ತನ್ನ ಪತ್ನಿಗೂ ತೆಗೆದುಕೊಂಡು ಹೋಗುತ್ತಿತ್ತು. ಹಣ್ಣುಗಳನ್ನು ತಿಂದ ಮೊಸಳೆಯ ಪತ್ನಿ ಹೀಗೆ ಯೋಚಿಸಿದಳು, ಪ್ರತಿದಿನ ಇಷ್ಟು ಸಿಹಿಯಾದ ಹಣ್ಣುಗಳನ್ನು ತಿನ್ನುವ ಆ ಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿರಬಹುದು. ಅವಳು ತನ್ನ ಪತಿಗೆ, ಮೊಸಳೆಗೆ, ನನಗೆ ಆ ಕೋತಿಯ ಹೃದಯ ಬೇಕೇ ಬೇಕು, ಅದನ್ನು ತಂದುಕೊಡು ಎಂದು ಪಟ್ಟು ಹಿಡಿದಳು. ನಂಬಿಕೆ ದ್ರೋಹ ಮನಸ್ಸಿಲ್ಲದಿದ್ದರೂ ಮೊಸಳೆಯು ಕೋತಿಯ ಬಳಿ ಹೋಗಿ, ಗೆಳೆಯ, ನನ್ನ ಪತ್ನಿ ನಿನಗೆ ಊಟಕ್ಕೆ ಆಹ್ವಾನಿಸಿದ್ದಾಳೆ, ಬಾ ನನ್ನ ಬೆನ್ನಿನ ಮೇಲೆ ಕುಳಿತುಕೋ, ನಮ್ಮ ಮನೆಗೆ ಹೋಗೋಣ ಎಂದು ಸುಳ್ಳು ಹೇಳಿ ನದಿಯ ಮಧ್ಯಕ್ಕೆ ಕರೆದೊಯ್ಯಿತು. ನದಿಯ ಮಧ್ಯದಲ್ಲಿ ಮೊಸಳೆಯು ನಿಜ ವಿಷಯವನ್ನು ಬಾಯಿಬಿಟ್ಟಿತು. ನನ್ನ ಪತ್ನಿ ನಿನ್ನ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ, ಅದಕ್ಕೆ ನಿನ್ನನ್ನು ಕರೆದೊಯ್ಯುತ್ತಿದ್ದೇನೆ. ಕೋತಿಯು ಗಾಬರಿಯಾಗದೆ ತಕ್ಷಣ ಒಂದು ಉಪಾಯ ಮಾಡಿತು. ಅದು ಮೊಸಳೆಗೆ ಹೀಗೆಂದಿತು, ಅಯ್ಯೋ ಗೆಳೆಯ, ಈ ವಿಷಯವನ್ನು ಮೊದಲೇ ಹೇಳಬಾರದಿತ್ತೆ. ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ. ನಡಿ, ವಾಪಸ್ ಹೋಗಿ ಅದನ್ನು ತರೋಣ. ಪರಿಣಾಮ, ಕೋತಿಯ ಮಾತನ್ನು ನಂಬಿದ ದಡ್ಡ ಮೊಸಳೆ ವಾಪಸ್ ದಡದ ಕಡೆಗೆ ಈಜಿತು. ದಡ ತಲುಪುತ್ತಿದ್ದಂತೆ ಕೋತಿಯು ತಕ್ಷಣ ಮರ ಹತ್ತಿ ಕುಳಿತುಕೊಂಡು ಹೀಗೆಂದಿತು, ದಡ್ಡ ಮೊಸಳೆಯೇ, ಹೃದಯ ಯಾರಾದರೂ ಮರದ ಮೇಲೆ ಬಿಡಲು ಸಾಧ್ಯವೇ? ನಿನ್ನ ನಂಬಿಕೆ ದ್ರೋಹದಿಂದ ನಮ್ಮ ಸ್ನೇಹ ಇಂದಿಗೆ ಮುಗಿಯಿತು. ಸಂಕಷ್ಟದ ಸಮಯದಲ್ಲಿ ಧೃತಿಗೆಡದೆ ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಎಂತಹ ಅಪಾಯದಿಂದಲಾದರೂ ಪಾರಾಗಬಹುದು.